ಪುಟ್ಟ ಪ್ರೀತಿ, ಯಾಕೆ ತಿಂಡಿ ಬೇಡ ಅಂತಿದ್ಯಾ? ತಿಂಡಿ ತಿಂದು ಹೋಗು. ಅಮ್ಮ, ಇವತ್ತು ನನಗೆ ಟೆಸ್ಟ್ ಇದೆ, ಆದ್ದರಿಂದ ಟೆಸ್ಟ್ ಮುಗಿದ ಕೂಡಲೇ ಬಂದು ಊಟ ಮಾಡ್ತೇನೆ. ಹೋದ ಸತಿ ಕೂಡ ಹೀಗೆ ಹೇಳಿ ನೀನು ಬಂದದ್ದೆಷ್ಟು ಗಂಟೆ ನೆನಪಿದೆಯಾ? 3 ಗಂಟೆ ಆಗಿದೆ. ಆಮೇಲೆ ಬಂದು ಊಟ ಮಾಡ್ದೇನೆ ಕೂತ್ಕೊಂಡಿದ್ದೆ. ಇಲ್ಲಮ್ಮ, ಇವತ್ತು ಈಸಿ ಆದ ಟೆಸ್ಟ್, ಬೇಗ ಮುಗೀತದೆ. ಹೇ ಪುಟ್ಟ, ಹಾಗಿದ್ರೆ ಇವತ್ತು ಬೇಗ ಬಂದ್ಬಿಡ್ತೀಯಾ? ಹಾಂ ಹೌದಪ್ಪ. ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು, ನಿನ್ನಿಂದ ಆಗ್ತದಾ? ಹೋಗಿ ಬರ್ತೀಯಮ್ಮ? ಹಾಂ, ಕಾಲೇಜ್ ಬೇಗ ಮುಗೀತದಲ್ಲ, ಹಾಗೆ ಹೋಗಬೇಕಿದ್ರೆ ಮನೆಗೆ ಬರ್ತೇನೆ. ಏನು ಮಾಡ್ಲಿಕ್ಕಿತ್ತಪ್ಪ? ಹಾಂ, ಅಪ್ಪ ಒಂದು ಚೆಕ್ ಕೊಡ್ತೇನೆ, ಅದನ್ನು ನಿನ್ನ ಅಕೌಂಟ್ಗೆ ಹಾಕಬೇಕು. ಸರಿಪ್ಪ. ನಿನಗೇನು ತೊಂದರೆ ಇಲ್ಲಲ್ಲ? ಅದೆಲ್ಲ ಏನಿಲ್ಲಪ್ಪ, ನಾನು ಬೇಕಿದ್ರೆ ನಂದಿನಿನ ಕರ್ಕೊಂಡು ಹೋಗಿ ಬರ್ತೀನಿ ಬ್ಯಾಂಕಿಗೆ. ಸರಿಮ್ಮ. ಅಪ್ಪನಿಗೆ ಇವತ್ತು ಸ್ವಲ್ಪ ಕೆಲಸ ಇದೆ. ನಿನ್ನ ಅತ್ತೆ ಬೇರೆ ಇವತ್ತು ಜಾತಕ ನೋಡಬೇಕು ಬಾ ಅಂತ ಕರೆದಿದ್ದಾಳೆ. ಆದ್ದರಿಂದ ಅಪ್ಪನಿಗೆ ಇವತ್ತು ತುಂಬ ಕೆಲಸ ಇದೆ ಅಮ್ಮ. ಸರಿಪ್ಪ, ನೀವು ನಿಮ್ಮ ಕೆಲಸ ನೋಡಿ. ಬ್ಯಾಂಕಿಗೆ ನಾನು ಯಾವಾಗಲೂ ಹೋಗಿ ಬರೋದೇ ತಾನೇ. ಹಾಂ ಪ್ರೀತಿ, ಅತ್ತೆ ಇವತ್ತು ಜಾತಕ ನೋಡಲಿಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಮದುವೆ ದಿವಸ ಯಾವಾಗ ಮದುವೆ ಇಡೋದು ಅಂತ ನೋಡಲಿಕ್ಕೆ ಜಾತಕ ನೋಡೋದು ಈಗ. ಆದ್ದರಿಂದ ಏನು ಎಂತ ಅಂತ ಈ ಜಾತಕ ನೋಡಿ ಆದಮೇಲೆ ಹೇಳೋಣ ಅಂತಿದ್ದೀನಿ. ಅಪ್ಪ, ಜಾತಕ ನೋಡೋರ ಹತ್ರ 1-2-3 ವರ್ಷ ಆದಮೇಲೆ ಮದುವೆ ಇಡೋಕೆ ಅಂತ ಹೇಳ್ಕೊಡಿ. ಸರಿಮ್ಮ, ಹೇಳೋಣ. ಹೌದು, ಅವರು ನಾವು ಹೇಳ್ಕೊಟ್ಟಾಗೆ ಹೇಳ್ತಾರೆ ನೋಡು. ಅದು ಅಲ್ಲದೆ ಇವತ್ತು ನೋಡ್ಲಿಕ್ಕೆ ಹೋಗ್ತಿರೋದು ರಾಜು ಜಾತಕವನ್ನು. ನೋಡುವ ಅವನ ಜಾತಕದಲ್ಲಿ ಏನು ಹೇಳ್ತಾರೆ ಅಂತ. ನಮ್ಮ ಇಬ್ರು ಮಕ್ಕಳಿಗೂ ಜಾತಕ ಬರೆಸಲೇ ಇಲ್ಲಲ್ಲ. ಹೌದು ರೀ. ಸರಿ ಬಿಡು, ನಾವಿಷ್ಟು ದಿವಸ ಏನು ಜಾತಕವನ್ನು ನೋಡಿಯಾ ಇದು ಮಾಡ್ತಾ ಇದ್ದದ್ದೇನಾದರೂ? ಆ ಮಮತಾ ಯಾವಾಗ ನೋಡಿದ್ರು ಜಾತಕ ಜಾತಕ ಅಂತಿರ್ತಾಳೆ. ಅವಳ ತೃಪ್ತಿಗೋಸ್ಕರ ನೋಡ್ಲಿಕ್ಕೆ ಹೋಗ್ತಿರೋದಲ್ಲ, ಬಿಡು. ಅದೌದ್ರಿ. ಸರಿ ಪುಟ್ಟ, ನೀನು ಹೊರಡಿನ್ನು, ಜಾಗ್ರತೆಯಾಗಿ ಹೋಗ್ಬಾ. ಹಾಂ ಸರಿಪ್ಪ. ರೀ, ಈ ಜಾತಕದವ್ರು ಏನು ಹೇಳ್ತಾರೋ ಏನೋ, ಅದನ್ನು ಕೇಳಿ ನಿಮ್ಮ ಅಕ್ಕ ಏನು ಹೇಳ್ತಾರೇನೋ. ಎನಿಸಿದ್ರೇನೆ ಭಯ ಆಗ್ತಿದೆ ರೀ. ನೀನೊಂದು ಅದನ್ನೆಲ್ಲ ತಲೆಗೆ ಹಾಕೊಂಡು ಕೂತ್ಕೊಂಡ್ರೆ ಆಗ್ತದ? ಕರಿತಿದ್ದಾಳೆ, ಹೋಗಿ ಬಂದ್ಬಿಡೋಣ ಅಷ್ಟೇ. ಹಾಂ ಸರಿ, ಹೋಗು. 10 ಗಂಟೆಯೊಳಗೆ ರೆಡಿಯಾಗು. ಹಾಂ ಸರಿ ರೀ. ಕಾಣದ ನಾಡಲ್ಲಿ ಕೇಳದ ಊರಲ್ಲಿ ಕೈ ಹಿಡಿದು ಹೋಗೋಣ ಬಾರಿ. ನಾನಿನ್ನನು ನೀನನ್ನನು ಹುಡುಕೋಣ ಖುಷಿಯಾಗಿ ಬಾರಿ. ರಾಜ, ತೆಗೋ ತಿಂಡಿ ತಿನ್ನು. ಹಾಂ. ಸರಿ, ನಾನಿನ್ನು ಹೊರಡ್ತೇನೆ. ಗಂಟೆ 10 ಆಗ್ತಾ ಬಂದಿದೆ. ನೀನೇಗೂ ತಿಂಡಿ ತಿನ್ನಲಿಕ್ಕೆ ಬರೋ ಹಾಗೆ ಕಾಣಲಿಲ್ಲ, ಅದಕ್ಕೆ ನಾನು ಹೇಳ್ಕೊಂಡು ಬಂದೆ. ಓ ಅದಾ, ಇನ್ನು ಸ್ವಲ್ಪ ದಿವಸ ನಾನು ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೀನಿ. ಓ ಹಾಗಾ? ಹಾಂ, ಅದಕ್ಕೆ ನಾನು ಕಂಪನಿಗೆ ಮೇಲ್ ಮಾಡ್ತಿದ್ದೀಗ. ಹೌದಾ? ಸರಿ ಕಣೋ, ನಾನು ಇನ್ನು ಹೊರಡ್ತೇನೆ. ಹಾಂ ಸರಿ ಮಾ. ರಾಜು, ನಿನ್ನ ಹತ್ರ ಒಂದು ಕೇಳಬೇಕಂತ ಅಂದ್ಕೊಂಡಿದ್ದೆ ಕಣೋ, ನೆನಪೇ ಇಲ್ಲ ನೋಡು. ಏನಮ್ಮ? ಪ್ರೀತಿಯನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನಿಂಗೆ ಇಷ್ಟ ತಾನೆ? ಅಮ್ಮ ಯಾಕೆ ಈ ಥರ ಕೇಳ್ತಿದ್ದಾರೆ? ರಾಜು. ಹಾಂ ಅಮ್ಮ, ನನಗೆ ಚಿಕ್ಕ ವಯಸ್ಸಿಂದಲೂ ಪ್ರೀತಿ ಅಂದರೆ ತುಂಬ ಇಷ್ಟ. ಹೇಗೆ ಹೇಳಿ ಅಮ್ಮನ ಹತ್ರ? ಏನೋ ರಾಜು, ತುಂಬ ಸೈಲೆಂಟ್ ಇದೆಯಾ? ಪ್ರೀತಿ ನಿಂಗೆ ಇಷ್ಟ ತಾನೇ? ತುಂಬ ಇಷ್ಟ ಅಮ್ಮ. ನೀವು ಹೋಗಿ ಮೊದಲು ಜಾತಕ ನೋಡಿ ಬನ್ನಿ. ಹಾಂ ಸರಿಪ್ಪ. ನಂದಿನಿ, ಇನ್ನೊಂದು 10 ನಿಮಿಷ ಅಮೌಂಟ್ ಅಕೌಂಟಿಗೆ ಹಾಕಿದ ತಕ್ಷಣ ಹೋಗೋಣ. ಇದೇನು ಹೀಗೆ ಹೇಳಿದ್ಯಾ? ಹಲೋ ಹಲೋ ಸರ್. ಏನಿದು, ಒಬ್ರು ಕೂಡ ನೋಡೋದಿಲ್ಲ ಅಂತಾರೆ. ನಂದಿನಿ, ಆಯ್ತಲ್ಲ, ಹೊರಡುವನ ಇನ್ನು? ಇವರ ಹತ್ರ ಕೇಳಿದ್ರೆ ಆಗ್ತದಾ? ಕೇಳಿ ನೋಡೋಣ. ಎಲ್ಲಿಗಮ್ಮ ಹೋಗೋದು? ಮನೆಗೆ, ಇನ್ನೆಲ್ಲಿಗೆ? ಹಲೋ
ಐಸ್ ಕ್ರೀಮ್ ತಾನೇ ಕೊಡಿಸ್ತೀನಮ್ಮ. ಹೌದು ಮತ್ತೆ ತೆಗೆದು ಕೊಡ್ತೇನಂತ ತಾನೇ ನಿನ್ನನ್ನು ಕರ್ಕೊಂಡು ಬಂದದ್ದು ಬ್ಯಾಂಕಿಗೆ. ಹಲೋ ಹಲೋ. ತೆಗೆದು ಕೊಡ್ತೇನೆ ಕಣೆ ಬಾ. ಅಯ್ಯೋ ಏನು ಹೋಗ್ತಿದ್ದಾರೆ. ಹಲೋ ಹೇ. ಏನು ಹಾಂ ಅದು ಏನು ಯಾಕಾದ್ರೆ ಹೇಳಿ. ಅಲ್ಲ, ಅಕೌಂಟಿಗೆ ಹಣ ಹಾಕ್ಲಿಕ್ಕಿತ್ತು. ಹಾಕಿ, ಯಾರು ಬೇಡ ಅಂದ್ರು. ಇದೇನಪ್ಪ ಈ ಹುಡುಗಿ ಈಗ ಮಾತಾಡ್ತಿದ್ದೆ. ಹೋಗಿ ಹೋಗಿ ಹಾಕಿ. ಇದನ್ನು ಸ್ವಲ್ಪ ಬರೆದು ಕೊಟ್ರೆ. ಏನು ಬರೀಲಿಕ್ಕೆ? ಅಲ್ಲ, ಅಕೌಂಟ್ ಹಣವನ್ನು ಅಕೌಂಟ್ಗೆ ಹಾಕ್ಲಿಕ್ಕೆ ಚಲನ್ ಬರೀಬೇಕಲ್ಲ, ಅದೊಂದು ಬರೆದು ಕೊಟ್ರೆ ನೀವು. ಸ್ವಲ್ಪ ಅಲ್ಲಿ ನೋಡಿ, ಅಲ್ಲೊಂದು ಪೆನ್ ಇದೆ, ಅದನ್ನು ತೆಗೆದು ಬರೆಯಿರಿ. ಬಾ ಪ್ರೀತಿ ಹೋಗುವ. ಹೇ ಹಲೋ. ಏನು ಮತ್ತೆ ಮತ್ತೆ ಕರಿತಿದ್ಯಾ? ಅಲ್ಲ, ಇದೊಂದು ಸ್ವಲ್ಪ ಬರೆದು ಕೊಡ್ಬೋದಾ ನೀವು? ಯಾಕೆ, ನಿನ್ನ ಕೈ ಏನಾಗಿದೆ? ನನಗೆ ಬರಲಿಕ್ಕೆ ಗೊತ್ತಿದ್ರೆ ನಾನು ಕೇಳ್ತೇನಾ? ಬರಲಿಕ್ಕೆ ಗೊತ್ತಿಲ್ಲ ಅಂತ ತಾನೇ ಕೇಳ್ತಿರೋದು, ಅದಕ್ಕೆ ಯಾಕೆ ಈಗ ಆಡ್ತಿದ್ದಾರೆ? ಬಾ ಪ್ರೀತಿ ಹೋಗುವ. ಅದು ಕೂಡ ಗೊತ್ತಿಲ್ಲದೆ ಈ ಥರ ಕೋಪ ಮಾಡ್ಕೊಳ್ತಿದ್ದಾರಲ್ಲ, ಅಂಥದ್ದು ಏನು ಮಾಡಿದೆ? ನಂದಿನಿ, ಯಾಕೆ ಈಗ ಕೋಪ ಮಾಡ್ಕೊಳ್ತಿದ್ಯಾ? ಹಲೋ ಹಲೋ ಸರ್. ಹಾಂ ಚಲನ್ ಬರೆದು ಕೊಡಬೇಕಾ? ಹೌದು, ಇದರಲ್ಲಿ ಇಂಗ್ಲೀಷಲ್ಲಿ ಬರ್ತಿದೆ. ನನಗೆ ಇಂಗ್ಲೀಷ್ ಬರಲ್ಲ ಬರಲಿಕ್ಕೆ. ಇಲ್ವಲ್ಲ, ಕನ್ನಡದಲ್ಲಿ ಕೂಡ ನಾವು ಬರೀಬೋದು. ಹೌದು, ಆದರೆ ನನಗೆ ಇಂಗ್ಲೀಷ್ ಅರ್ಥ ಆಗಲ್ಲ. ಇದರಲ್ಲಿ ಇಂಗ್ಲೀಷಲ್ಲಿ ಬರ್ದಿದೆ ಅಲ್ಲ. ಸರಿ ಕೊಡಿ, ನಾನು ಬರೆದು ಕೊಡ್ತೇನೆ. ಪ್ರೀತಿ, ಇದೆಲ್ಲ ನಮಗೆ ಬೇಕಾ? ಬ್ಯಾಂಕಲ್ಲಿ ಎಷ್ಟು ಮಂದಿ ಇದ್ದಾರೆ, ಅವರ ಹತ್ರ ಕೇಳಿ, ಅವ್ನು ಬರ್ಕೋತಾನೆ. ನಂದಿನಿ, ಸಮಾಧಾನ ಮಾಡ್ಕೊ. ಗೊತ್ತಿಲ್ಲ ಅಂತ ತಾನೇ ಬರೆದು ಕೊಡ್ಲಿಕ್ಕೆ ಹೇಳ್ತಿರೋದು ಅವರು. ಬೇಡ ಕಣೆ, ನೀನು ಬಾ ಹೋಗೋಣ. ಕೊಡಿ ಸರ್ ನಿಮ್ಮ ಚಲನ. ಹಾಂ, ನನ್ನ ಬ್ಯಾಂಕ್ ಪುಸ್ತಕ ಕೂಡ ಅದರಲ್ಲಿ ಉಂಟು, ನೋಡ್ಕೊಂಡು ಬರೀರಿ. ಹಾಂ ಓಕೆ. ನಂದಿನಿ ಪೆನ್ ಕೊಡು ಈಗ. ಈ ಬ್ಯಾಂಕಿಗೆ ಬರುವಾಗೆಲ್ಲ ಇದೇ ಕಷ್ಟ ಆಗೋದು ನನಗೆ. ಯಾರನ್ನಾದರೂ ಕರೆದು ಬರೆಸುವೊಳಗೆ ಅಯ್ಯೋ ಜೀವನೇ ಬಾಯಿಗೆ ಬಂದಿರುತ್ತೆ. ತಗೊಳ್ಳಿ ಚಂದ್ರ. ನನ್ನ ಹೆಸರು ಅದು ಬ್ಯಾಂಕ್ ಪುಸ್ತಕದಲ್ಲಿದೆ ಅಲ್ಲ, ಮತ್ತೇನು, ತಗೊಳ್ಳಿ. ತುಂಬ ಥ್ಯಾಂಕ್ಸ್ ರೀ. ಪರವಾಗಿಲ್ಲ. ನಿಮಗೆ ಕನ್ನಡ ಬರಲಿಕ್ಕೆ ಬರ್ತದಾ? ಹಾಂ, ಸ್ವಲ್ಪ ಸ್ವಲ್ಪ ಬರ್ತದೆ, ಬರಲಿಕ್ಕೆ ಆಗ್ಬೋದು. ಹಾಂ, ಹಾಗಿದ್ರೆ ನಾನು ಬರೆದಾಗಿನೇ ಇನ್ನೊಂದು ಚಲನಲ್ಲಿ ನೀವು ಬರೆಯಿತು ಹಿಡ್ಕೊಳ್ಳಿ. ಮತ್ತೆ ಮತ್ತೆ ಆಗುವಾಗ ಈಗ ಹಣ ಹಾಕಲಿಕ್ಕೆ ಬರುವಾಗ ನೀವೇ ಬರ್ತಾರ್ತೀರ. ಒಂದೆರಡು ಸತಿ ಮಾತ್ರ, ಮತ್ತೆ ಅಭ್ಯಾಸ ಆದಮೇಲೆ ನೀವೇ ಬರೀತೀರ. ಹಾಂ ಸರಿ. ಎಷ್ಟು ಜನರ ಹತ್ರ ಬರೆದು ಕೊಡ್ಲಿಕ್ಕೆ ಹೇಳಿದ್ದೇನೆ, ಯಾರೂ ಈ ಥರ ಐಡಿಯಾ ಹೇಳ್ಕೊಡ್ಲಿಲ್ಲ. ಯಾರು ಹೇಳ್ಕೊಡೋದು ಬಿಡಿ, ನನಗೆ ಯೋಚನೆ ಬರಲಿಲ್ಲ ಅಂತೀನಿ. ಇದನ್ನು ಹೋಗಿ ನಾನು ನಿನ್ನ ಜೆರಾಕ್ಸ್ ಮಾಡಿಟ್ಕೊಳ್ತೀನಿ. ಜೆರಾಕ್ಸಾ? ಹಾಂ, ಹಣವನ್ನು ಮಾತ್ರ ಒಂದು ಅಮೌಂಟ್ ಬರೆದದನ್ನು ಚೇಂಜ್ ಮಾಡಿ, ಮತ್ತೆ ಎಲ್ಲ ಹಾಗೇನಲ್ಲ. ನಿಮಗೆ ಇದೆಲ್ಲ ಓವರ್ ಅನಿಸ್ತಿಲ್ಲ? ಹೇ, ಗೊತ್ತಿಲ್ಲದೆ ತಾನೇ ಕೇಳ್ತಿದ್ದಾರೆ. ನೀವು ಜೆರಾಕ್ಸ್ ಏನು ಮಾಡ್ಕೊಳ್ಳೋದು ಬೇಡ, ನೀವು ಕೊಡಿ. ಬಾಕಿ ಇರುವ ಚಲನಲ್ಲಿ ನಾನೆಲ್ಲ ಬರೆದು ಕೊಡ್ತೇನೆ ಅಮೌಂಟ್ ಬಿಟ್ಟು. ಅಮೌಂಟ್ ಎಷ್ಟಿದೆಯೋ ಅದನ್ನು ಮಾತ್ರ ಒಂದು ನೀವು ಬರ್ತಾ ಬರೀರಿ. ಹಾಂ ಸರಿ. ಏನು ಸರ್ ಓದಿದ್ದೀರಾ? 5ನೇ ಕ್ಲಾಸ್ ತನಕ ಓದಿದ್ದೀನಿ. ಯಾಕೆ ಮತ್ತೆ ಓದಿ ಹತ್ತಲಿಲ್ವಾ? ಯಾಕೆ ಮತ್ತೆ ನಿಲ್ಲಿಸಿದ್ರಿ? ನಾನು 5ನೇ ಕಲಿತಾಗುವಾಗಲೇ ಅಮ್ಮ ನನ್ನೊಟ್ಟಿಗೆ ಇರಲಿಲ್ಲ, ಮತ್ತೆ ಅದರೊಟ್ಟಿಗೆ ನನ್ನ ಓದು ಕೂಡ ನಿಂತೋಯ್ತು. ಓ ಹಾಗಾ, ಸರಿ ಸರಿ, ನೀವು ಹೋಗಿ ಹಣ ಕಟ್ಟಿ. ಹಾಂ. ಯಾಕೆ ಈ ಥರ ಎಲ್ಲ ಕ್ವಶನ್ ಕೇಳ್ತಿದ್ಯಾ? ಅಮ್ಮ ಇರಲಿಲ್ಲ ಅಂತ ಕಣೆ. ಹೌದು, ಅವರಪ್ಪ ಇರಲಿಲ್ವಾ? ಇರುವೊಮ್ಮೆ. ಹಲೋ ಸರ್, ಅಮ್ಮ ಇರಲಿಲ್ಲ, ಓದಿಸ್ಲಿಲ್ಲ, ಅಪ್ಪ ಇರಲಿಲ್ವಾ? ಹೇ, ಅವರ ವಿಷಯ ನಮಗೆ ಯಾಕೆ ಬಿಡು. ಅಯ್ಯೋ, ಯಾಕೆ ಓದಿಸ್ಲಿಲ್ಲ ಅಂತ ಕೇಳ್ಬೋದಲ್ಲ. ಸುಮ್ಮನೆ ಇರು, ಅವ್ರಿಗೆ ಸರಿಯಾಗಿ ಕಿವಿ ಕೇಳಿಸ್ಲಿಲ್ಲ ಪುಣ್ಯಕ್ಕೆ. ಬಾ, ನಿನ್ಗೆ ಐಸ್ ಕ್ರೀಮ್ ಬೇಕಾದರೆ ಬೇಗ ಬಾ. ಅಯ್ಯೋ ಬೇಕಮ್ಮ ತಾಯಿ, ಬರ್ತೀನಿ, ಬಾ ಬಾ ಬಾ. ನಂದಿನಿ, ನಿನ್ಗೆ ಯಾವ ಫ್ಲೇವರ್ ಬೇಕು? ನನಗೆ ಯಾವಾಗಲೂ ವೆನಿಲಾನಪ್ಪ. ಸರಿ ಅಣ್ಣ, ವೆನಿಲಾ ಫ್ಲೇವರ್ ಕೊಡಿ ಅಣ್ಣ 2. ಹಾಂ ಸರಿ. ಹೇ ಏನೋ, ಹೇ ಅವರಿಗೆ ಸ್ಪೆಷಲ್ ಆಗಿ ಕೊಡು. ನಂದಿನಿ, ಅಲ್ಲಿ ನೋಡು, ನಾವು ಬ್ಯಾಂಕಲ್ಲಿ ನೋಡಿದ್ವಲ್ಲ ಚಂದ್ರ. ಹಾಂ ಹೌದು ಕಣೆ, ಅವನೇನು ಮಾಡ್ತಿದ್ದಾನೆ ಇಲ್ಲಿ? ಗೊತ್ತಿಲ್ವಲ್ಲ, ಅವನು ಒಂದು ವೇಳೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದಿರ್ಬೋದು. ಏನೋ ಹೇಳ್ತಿದ್ಯಾ? ಹೇ, ಆ ಸ್ಪೆಷಲ್ ಇದೆ ಅಲ್ಲ ಕಣೋ, ಅದನ್ನು ಕೊಡು ಅವ್ರಿಗೆ. ಓ ಅದುವಾ, ಸರಿ ಸರಿ.
ಏನು ಇವರು ಸ್ಪೆಷಲ್ ಅಂತಿದ್ದಾರೆ? ಪ್ರೀತಿ, ನನಗೇನೋ ಡೌಟ್ ಆಗ್ತಿದೆ. ಐಸ್ ಕ್ರೀಮಲ್ಲಿ ಏನಾದರೂ ಹಾಕಿ ಕೊಡ್ತಾರಾ? ಏನೇ ಹೇಳ್ತಿದ್ಯಾ? ಮತ್ತಿನ್ನೇನೆ ಸ್ಪೆಷಲ್ ಅಂತಿದ್ದಾನೆ. ತಗೊಳ್ಳಿ ಐಸ್ ಕ್ರೀಮ್. ಅಣ್ಣ, ನಾವು ವೆನಿಲಾ ಫ್ಲೇವರ್ ತಾನೇ ಕೇಳಿದ್ದು. ಇದು ತಗೊಳ್ಳಿ ಅಮ್ಮ, ತುಂಬ ಟೇಸ್ಟ್ ಇದೆ. ಹಲೋ ಹಲೋ, ನನಗಿದು ಬೇಡ. ಅಯ್ಯೋ, ಸುಮ್ಮನೆ ತಿನ್ನಿ. ಇನ್ನೇನೆ ಸುಮ್ಮನೆ ತಿನ್ನಿ ಅಂತಿದ್ದಾನೆ. ಏನು ಮಾಡೋದು? ನೋಡು, ತಿನ್ನು ತಿನ್ನು ಅಂತಿದ್ದಾನೆ. ನಂಗೆ ಕನ್ಫರ್ಮ್ ಆಗುತ್ತುಂಟು ಇದರಲ್ಲಿ ಏನೋ ಹಾಕಿ ಕೊಟ್ಟಿದ್ದಾನೆ. ಏನೇ ನಂದಿನಿ ಹೆದರ್ತಿದ್ಯಾ? ಈಗೇನು ಮಾಡೋದು? ಯಾಕೆ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ತಿನ್ನಿ.